ನಮ್ಮ ರೈತ ಕುಲ ಸಂಕಷ್ಟದಲ್ಲಿದ್ದಾಗ ಎಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ರು. ಬೆಳೆ ನಷ್ಟ ಆಗಿ ಹಾಗೂ ಬರಗಾಲ ಬಂದು ರೈತ ಸಂಕಷ್ಟದಲ್ಲಿದ್ದಾಗ ಇವರು 50,000 ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ರು. ಈ ಸಾಲ ಮನ್ನಾ ಮಾಡೋದ್ರಿಂದ ಕೆಳವರ್ಗದ ರೈತರು, ಮಧ್ಯಮ ವರ್ಗದ ರೈತರಿಗೆ ಭಾರಿ ಅನುಕೂಲ ಆಯಿತು. ಆ ಸಾಲ ಮನ್ನಾ ಮಾಡೋದ್ರಲ್ಲಿ ಒಂದು ಉಪ್ಪು ಗೊಬ್ಬರ ತಗೋಬೋದೇ ಆಗಲಿ, ಮಕ್ಕಳಿಗೆ ಫೀಸ್ ಕಟ್ಟೋದೇ ಆಗಲಿ, ಇದನ್ನು ಇದು ಮಾಡ್ಕೊಂಡು ಹೋದ್ವಿ. ಅದಕ್ಕೆ ನಾನು ಒಬ್ಬ ಸಾಕ್ಷಿ. ಸಿದ್ದರಾಮಯ್ಯನವರು ರೈತರ ಪರವಾಗಿ, ರೈತರ ಕೂಗಾಗಿ ಇದ್ದರು. ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟರು. ಅವರಂಥ ಧೀಮಂತ ನಾಯಕರು ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಸರ್, ನಾವು ಅವತ್ತು ಬೆಳೆಗಳೆಲ್ಲ ಲಾಸ್ ಆಗಿದ್ದೋ, ಎಲ್ಲ ನೀರಿಲ್ದೇ ಕಟ್ಟೆಲಿ ನೀರಿಲ್ದೇ ಬೆಳೆಗಳೆಲ್ಲ ಒಣಗೋಗಿದ್ದೋ. ನಮಗೆ ಮುಂದಕ್ಕೆ ಏನು ಮಾಡಬೇಕು ದಿಕ್ಕು ತೋಚದೇ ಕೆಲವಾರು ಜನ ಆತ್ಮಹತ್ಯೆನೂ ಮಾಡ್ಕೊಂಡ್ರು. ಅಂಥ ಈ ರೈತರ ಆತ್ಮಹತ್ಯೆ ತಡಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಸಾಲ ಮನ್ನಾ ಮಾಡಿದ್ರು. ಆ ಸಾಲ ರೈತರು ಅಂದಮೇಲೆ ಎಲ್ಲ ಸಾಲ ಮಾಡಲೇಬೇಕಲ್ವ ಸರ್. ನಮ್ಮದು ಸೊಸೈಟಿಲಿ ಇತ್ತು ಸರ್, ಸೊಸೈಟಿನಲ್ಲಿ ಎಲ್ಲ ಇತ್ತು. ಹೊಸ ಸಾಲ ಕೊಟ್ಟರು. ಆ ಹೊಸ ಸಾಲ ಕೊಟ್ಟೋದ್ರಲ್ಲಿ ನಾವು ಸರ್ ಸುಸ್ತಿ ಬಿದ್ದಿದ್ದೋ. ಕೆಲವು ರಾಜಕಾರಣಿಗಳು ನಾನು ಅಧಿಕಾರಕ್ಕೆ ಬರ್ತೀನಿ, ಯಾರೂ ಸಾಲ ಕಟ್ಟಬೇಡಿ ಅಂತ ಅಪಪ್ರಚಾರನೂ ಮಾಡಿದ್ರು. ರೈತರು ಅದರಿಂದ ಸಾಲನೂ ಕಟ್ತಿರ್ಲಿಲ್ಲ. ಮುಂದೆ ಬ್ಯಾಂಕಲ್ಲಿ ತಗೋಬೇಕು ಅಂತ ಉದ್ದೇಶದಿಂದ ಹೋದರೆ ಕೊಡ್ತಿರ್ಲಿಲ್ಲ. ಅದರಿಂದ ರೈತ ಸಂಕಷ್ಟಕ್ಕೆ ಸಿಗಾಕೊಂಡಿದ್ರು. ಇವರು ಬಂದು 50,000 ಮನ್ನಾ ಮಾಡಿ, ಸಾಲ ಮನ್ನಾ ಮಾಡಿ, ಅವತ್ತು 50,000 ಅಂದರೆ ಇವತ್ತಿನ 2 ಲಕ್ಷ 3 ಲಕ್ಷದ ಸಮಾನ. ಅವತ್ತು 50,000 ಮನ್ನಾ ಮಾಡೋದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಲ್ಲಿ ಸಾಲ ಹಿಡ್ಕಲಿಲ್ಲ. ಅವರು ಸೊಸೈಟಿನಲ್ಲಿ ಹೊಸ್ದಾಗಿ ಏನು ಅವ್ರು ಕೊಟ್ಟರೋ ಅದನ್ನು ರೈತರ ನೇರವಾಗಿ ರೈತರಿಗೆ ತಲುಪುವಂಗೆ ಮಾಡಿದ್ರು ಸರ್. ಅದನ್ನು 50,000ನ ರೈತರಿಗೆ ನೇರವಾಗಿ ಅವ್ರ ಅಕೌಂಟಿಗೆ ಬಂದು ಬೀಳ್ತು. ಅದನ್ನು ತಗೊಂಡು ಬೆಳೆಗಳಿಗೆ ಉಪ್ಪು ಬೂದಿ ಹಾಕ್ಬೋದು ಇರ್ಬೋದು, ಮಕ್ಕಳಿಗೆ ಫೀಸ್ ಕಟ್ಟೋದು ಇರ್ಬೋದು, ಅವೆಲ್ಲನೂ ಮಾಡಿದ್ರು ಸರ್. ಇಲ್ಲ ಸರ್, ರೈತರಿಗೆ ಅವ್ರು ಇದ್ದಾಗಲೇ ನಮ್ಮ ಶುಗರ್ ಫ್ಯಾಕ್ಟ್ರಿ ಓಡಿದ್ದು. ಅವ್ರ ಅಧಿಕಾರದಿಂದ ಇಳಿದ ಮೇಲೆ ಶುಗರ್ ಫ್ಯಾಕ್ಟ್ರಿ ಓಡಲೇ ಇಲ್ಲ ಸರ್. ರೈತರಿಗೆ ಭಾಗ್ಯಗಳು ಕೊಟ್ಟಿರ್ಬೋದು, ಎಲ್ಲ ರೈತರು ಮಕ್ಕಳೇ ತಾನೇ. ಸ್ಕೂಲಲ್ಲಿ ಓದ್ತಿದ್ದವರು ಶೂ ಕೊಟ್ಟರು, ಮೊಟ್ಟೆ ಕೊಟ್ಟರು. ಆಮೇಲೆ ಇದು ಹಳ್ಳಿಗಳಿಂದ ರೈತರು ಹೋದರೆ ಹೋಟ್ಲಲ್ಲಿ ಹೆಚ್ಚಿನ ಹಣ ಕೊಟ್ಟು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಈ ಇಂದಿರಾ ಕ್ಯಾಂಟೀನ್ ಅಂದ್ಬಿಟ್ಟು, ಇಂದಿರಾ ಕ್ಯಾಂಟೀನ್ ಮುಖೇನ ಎಷ್ಟೋ ಜನ ರೈತರು ಹೋದವರು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಬತ್ತಿದ್ದೋ ನಾವು. ಹೋದರೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದರೆ 100 ರೂಪಾಯಿ ಕೊಟ್ಟರು ಹೊಟ್ಟೆ ತುಂಬ ಊಟ ಸಿಗ್ತಿರ್ಲಿಲ್ಲ ರೈತರಿಗೆ. ಹಳ್ಳಿಯಿಂದ ಹೋದಂಥ ಬಡ ಜನ ಆಗ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಎಲ್ರಿಗೂ ಅವರೇನೋ ಅಫಿಸಿಯಲ್ಲೇ ಬರಬೇಕು ಅಂತೇನೋ ಇಂದಿರಾ ಕ್ಯಾಂಟೀನಲ್ಲಿ ಬೋರ್ಡ್ ಹಾಕಿರಲಿಲ್ಲ. ಎಲ್ಲ ರೈತರು, ಬಡವರು, ಚೆನ್ನಾಗಿರೋ ಅನುಕೂಲವಸ್ತರು ಹೋಗಿ ಊಟ ಮಾಡ್ತಿದ್ರು ಸರ್ ಅಲ್ಲಿ. ಅದು ಅದನ್ನೂ ಒಳ್ಳೆ ಇದು ಮಾಡಿದ್ರು. ರೈತರಿಗೂ ಒಳ್ಳೆಯದಾಯಿತು, ಸಾಮಾನ್ಯ ಜನಕ್ಕೂ ಒಳ್ಳೆಯದಾಯಿತು. ರೈತರು ಯಾವ್ದಾದ್ರು ಕೆಲಸ ಆಗಬೇಕು ಅಂದರೆ ತಾಲೂಕು ಆಫೀಸು ಅಲ್ಲಿ ಇಲ್ಲಿ ಹೋದರೆ ಹೊತ್ತರಿಂದ ಸಾಯಂಕಾಲ ಆದರೂ ಕೆಲಸ ಮುಗೀತಿರ್ಲಿಲ್ಲ. ಅಂಥ ಟೈಮಲ್ಲಿ ಹೋಗಿ ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಬತ್ತಿದ್ವಿ. ಸಾಲ ಮನ್ನಾ ಭಾರಿ ಅನುಕೂಲ ಆಯಿತು ಸರ್ ಆಗ. ಇವತ್ತು ನೆನ್ಕೋತಾರೆ ಎಲ್ಲ ಸುಮ್ಮನೇನೋ ಅದು ಇದು ಅಂತ ಅಪಪ್ರಚಾರ ಮಾಡಿದ್ದೇ ಹೊರತು ಸಿದ್ದರಾಮಯ್ಯನವರ ಅಂಥ ವ್ಯಕ್ತಿ ಬರಬೇಕು ಸರ್. ಅಂಥ ವ್ಯಕ್ತಿಗಳು ಪುನರಾವರ್ತನೆ ಆಗಬೇಕು ಅಂತ. ಅವರಂಥ ಅಧಿಕಾರ, ಅವರಂಥ ಆಡಳಿತ ಬರಬೇಕು. ಅದನ್ನು ಜನ ನಿರೀಕ್ಷೆ ಮಾಡ್ತಾಯಿದ್ದಾರೆ ಸರ್. ನನ್ನ ಹೆಸರು ರಾಮು ಅಂತ, ನಾನು ವ್ಯವಸಾಯಗಾರ. ಮಂಡ್ಯ ತಾಲೂಕು ದೋಬ್ಳಿ ಶಿವಳಿ ಗ್ರಾಮ ರೈತ ಮಂಚೇಗೌಡ ಅಂತ ನನ್ನ ಹೆಸರು. ನಾನು ಸೊಸೈಟಿಗಳಲ್ಲಿ 50,000, ಬ್ಯಾಂಕಲ್ಲಿ 60,000, ರೈತರ ಹತ್ರ ಕೈ ಸಾಲ ಮಾಡ್ಕೊಂಡಿದ್ದೆ. ಮಗನ ಇಂಜಿನಿಯರ್ ಮಾಡಿಸ್ಬೇಕಾದ್ರೆ ಭಾರಿ ಕಷ್ಟ ಇತ್ತು ನನಗೆ. ರೈತರ ಹತ್ರ ಸಾಲ ಮಾಡ್ಕೊಂಡಿದ್ದೆ. ಆವಾಗ ನನಗೆ ಏನು ಮಾಡೋದು ಎಲ್ಲೂ ದಿಕ್ಕೇ ಗೊತ್ತಿರಲಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಮಗೆ ಸಾಲ ಮನ್ನಾ ಮಾಡಿಕೊಟ್ರು 50,000. ಅವಾಗ ನಮಗೆ ಎಷ್ಟು ಅನುಕೂಲತೆ ಇದೆ, ಮಕ್ಕಳಿಗೆ ಓದಿಸೋಕ್ಕೆ ಎಲ್ಲ ಅನುಕೂಲತೆ ಮಾಡಿಕೊಟ್ರು ನಮಗೆ. ಆವಾಗ ಇದು ಮಾಡಿ ನಮಗೆ ಎಷ್ಟೋ ಜನ ಕಾಪಾಡಿದ್ರು. ಆಮೇಲೆ ನಮಗೆ ಕಾರ್ಡೇ ಇರಲಿಲ್ಲ, ಅಕ್ಕಿಗೆ ಭಾರಿ ತೊಂದರೆ ಆಗಿತ್ತು. ಸಿದ್ದರಾಮಯ್ಯ ಬಂದಾಗ ನಮಗೆ BPL ಕಾರ್ಡ್ ಅನ್ನ ಭಾಗ್ಯ ಮಾಡಿಕೊಟ್ರು ನಮಗೆ. ಅದೊಂದು ನಮಗೆ 6 ಜನ ಇದ್ದೀವಿ ನಾವು ಕುಟುಂಬದಲ್ಲಿ. ಅದೊಂದು 30 kg ಅಕ್ಕಿ ಬರೋ ಶುರುವಾಯಿತು ನಮಗೆ ಜೀವನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಮಾಡಿಕೊಟ್ರು. ಅವರ ಕೃತಜ್ಞತೆ ಕಳಿಸ್ಬೇಕು ಅಂತ ನಾವು ಮಾತಾಡಬೇಕು ಅಂತ ಆಸೆ ಇದೆ. ಆಮೇಲೆ ಡೈರಿ
ನಮಗೆ 3 ಎಕರೆ 13 ಕೊಟ್ಟೆ ಸರ್. ನಮಗೆ ಜಮೀನು ಕಮ್ಮಿ, ಬೋರ್ ನೀರು ನಮಗೆ, ಡೇ ಏರಿಯಾ ನಮ್ಮದು. ಅಲ್ಲಿ ನಮಗೆ ರೈತ ಬೆಳೆ ಬೆಳೆಯೋಕ್ಕೆ ಭಾರಿ ಕಷ್ಟ ಇತ್ತು. ನಾನು ಅವಾಗ ನಾನು ರೋಗದ ನನಗೆ ಶುಗರು ಪೇಷೆಂಟು. ಏನು ಮಾಡೋಕ್ಕೂ ದಿಕ್ಕು ಹೋಗ್ತೀನಿ. ನಮ್ಮ ಮಕ್ಕಳು ನಾನು ನಂಗೆ ಆಗಬಾರ್ದು, ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಬೇಕು. ಹೆಣ್ಮಕ್ಳು ಮಗ ಅಂತ ಮಾಡಿದಿರೋನು ಒಬ್ಬ ಮಗ, ಇಬ್ಬರು ಹೆಣ್ಮಕ್ಳಿದ್ರು. ಹಿಂಗೆ ಮಾಡಿ ಕಷ್ಟದಲ್ಲಿ ಭಾರಿ ಇದ್ದೆ. ರೈತರು ತಕ್ಕ ಓದಿಯ ಬಡ್ಡಿ 3 ರೂಪಾಯಿ 2 ರೂಪಾಯಿ ಕೇಳ್ತಿದ್ರು. ಅವಾಗ ಬ್ಯಾಂಕಲ್ಲೂ ತಗೊಂಡಿದ್ದೆ, ಸೊಸೈಟಿಗಳು ತಗೊಂಡಿದ್ದೆ. ಹೊಸ ಸಾಲ ಇದು ಮಾಡಿ ಕೊಡ್ತಿರ್ಲಿಲ್ಲ. ಆವಾಗ ಸಿದ್ದರಾಮಯ್ಯವ್ರು ಬಂದಂಥ ಟೈಮಲ್ಲಿ ನಮಗೆ ಆವಾಗ ಇದೊಂದು ಸಾಲ ಮನ್ನಾ ಮಾಡಿದ್ರೆ 50,000 ನಮ್ಗೆ ಹೊಸ ನೆಮ್ಮದಿ ಆಯಿತು. ಆವಾಗ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಫೀಜು ಮಾಡಿದ್ರು. ಆಮೇಲೆ ಭತ್ತ ನಮಗೆ ಡೈರಿ ನಂದು ಇರೋದು ಕೃಷಿ ಜಮೀನು, ತರಿ ಅಂತ ಜಮೀನಿಲ್ಲ ನನಗೆ. ಆವಾಗ ಅಕ್ಕಿ ನನಗೆ ಅದೊಂದು ಅನ್ನಭಾಗ್ಯ ಅಂತ ಮಾಡಿಕೊಟ್ರು. ನಮಗೆ APL ಕಾರ್ಡು ಕೊಡ್ತೀವಿ ಅಂತಿದ್ರು. 3-4 ಎಕರೆ ಜಮೀನಿದೆ ನಿಮಗೆ ಯಾಕೆ ಕಾರ್ಡು ಅಂತಿದ್ರು. ಸಿದ್ದರಾಮಯ್ಯ ಅಂತ ಬಂದ ಕಾಲದಲ್ಲಿ ಅವರು ಅನ್ನಭಾಗ್ಯ ಮಾಡಿಕೊಟ್ಟೋದಕ್ಕೆ ನಮಗೆ ಅಕ್ಕಿ ಕಾರ್ಡು ಕೊಟ್ಟರು ಸರ್, BPL ಕಾರ್ಡು ಕೊಟ್ಟರು. ಅಲ್ಲಿ ನಮಗೆ ಅಲ್ಲಿ ಅಂತ ಮುಖ್ಯಮಂತ್ರಿ ಇನ್ನೂ ಸಿಗೋದಿಲ್ಲ ಅಂತ ಒಳ್ಳೆ ಮುಖ್ಯಮಂತ್ರಿ ನಮಗೆ ಕೃತಜ್ಞತೆ ಕಳಿಸ್ಬೇಕು ಅಂತ ಆಸೆ ಇದೆ ಸರ್. ಆಳ್ಗೂ 5 ರೂಪಾಯಿ ಪ್ರೋತ್ಸಾಹನ ಮಾಡಿಸಿದ್ರು ಅವರು. ಇವತ್ತು 2 ಹಸು ಮಡಿಕೊಂಡು ಜೀವನ ಮಾಡ್ತಾಯಿದ್ದೀವಿ. ಒಳ್ಳೆ ಅವರು ಇದು ಮಾಡಿದ್ರು, ಚೆನ್ನಾಗಿ ಅನುಕೂಲ ಆಯಿತು ಸರ್. ಅವರು ಸಿದ್ದರಾಮಯ್ಯ ಅಂತವರು ಅಂಥ ಪ್ರಜ್ಞಾವಂತ, ನಿಷ್ಠೆವಂತ, ಅಂಥ ಶ್ರೀಮಂತ ನಾಯಕ ಎಲ್ಲೂ ಇಲ್ಲ ಸರ್. ಅದು ಭಾರಿ ನಮ್ಗೆ ಅನುಕೂಲತೆ ಮಾಡಿಕೊಟ್ರು ಅವರು. ಅವತ್ತು ನಮ್ಮ ಮಕ್ಕಳು ಓದಿಸೋಕ್ಕೆ ಭಾರಿ ತೊಂದರೆ ಆಗಿತ್ತು. ಹೊಸ ಸಾಲ ಮಾಡೋದಕ್ಕೆ ಹೊಸ ಸಾಲ ಕೊಟ್ಟರು ಸರ್. ಅವಾಗ ಮಕ್ಕಳು ಓದಿಸೋಕ್ಕೆ ಭಾರಿ ಇದಾಗೋಗಿತ್ತು. ಆ ಟೈಮಲ್ಲಿ CM ಆದಾಗ ನಮಗೆ ಸಿದ್ದರಾಮಯ್ಯನವರು ಭಾರಿ ಅನುಕೂಲತೆ ಮಾಡಿಕೊಟ್ರು. ಮಕ್ಕಳು ಹೆಂಗೆ ಓದಿಸೋದು, ಅಕ್ಕಿ ಹೆಂಗೆ ನಮ್ಗೆ ತೊಂದರೆನೇ ಆಗೋಯ್ತು ಸರ್. ಮಕ್ಕಳ ಇಲ್ಲಿಂದ ನಮಗೆ ನಡ್ಕೋಕ್ಕೆ ಬಸ್ಗೆಲ್ಲ ಹಿಂಸೆ ಹೋಯಿತು. ನಮ್ಮ ಸಣ್ಣ ಜಮೀನು, ಸಣ್ಣ ಹೊಡಿದಾರ ಜಮೀನಿದ್ರು. ನಮ್ಮದು 3 ಎಕರೆ 12 ಕುಂಟೆ ಎಲ್ಲ ತರಿ ಕುಸ್ಕಿ ಜಮೀನಿಗೆ. ಭಾರಿ ಕಾಲೇಜ್ ಮಗನ ಇಂಜಿನಿಯರ್ ಮಾಡಿ ಇವತ್ತು ಅಪಾಯಿಂಟ್ ಕೊಡ್ಸೋಕಿದ್ದೀನಿ ಸರ್. ಇವತ್ತು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಮ್ಮಿ ಸಂಬಳದಲ್ಲಿ. ಇವತ್ತು ಮಗನ ಓದಿಸೋಕ್ಕೆ ನಮಗೆ ಇರಲಿಲ್ಲ. ಇವತ್ತು ಮಾಡ್ದೆ ಹೋದ್ರೆ ಸಿದ್ದರಾಮಯ್ಯನವರು ನಮ್ಗೆ ಇವತ್ತು ಮಗ ಇವತ್ತು ನನ್ನಂಗೆ ಕೂಲಿ ಕೆಲಸ ಮಾಡ್ಕೊಂಡು ನಿಂತ್ಕೋಬೇಕಾಗೋದು. ಇವತ್ತು ನಾನು ಎಳ್ನೀರ ಹತ್ರ ಗೊನೆವರೆಗೆ ಹೋಗ್ತೀನಿ, 300 ರೂಪಾಯಿ 400 ರೂಪಾಯಿ ಕೊಡ್ತಾರೆ. ಸಂಜೆನೂ ಗೊನೆ ಹೊರಬೇಕು ಸರ್. ನಾನು ಶುಗರ್ ಪೇಷೆಂಟು. ಅವರು ಹಂಗೆ ಮಾಡಬೇಕಾದ್ರು. ಇವಾಗ ಮಗ ಮಾಡೋದಕ್ಕೆ ಬೆಂಗಳೂರಲ್ಲಿ ಒಂದು ಉದ್ಯೋಗ ಕಲ್ಪಿಸೋದು ಮಾಡ್ಕೊತಾವನೆ ಒಬ್ಬ. ನನ್ನ ಹೆಸರು ಮಂಚೇಗೌಡ ಸರ್. ಜೈಪುರ. ನಾವು ಕುಸ್ಕಿ ಜಮೀನ್ದಾರು. ನಮ್ಮ ನೀರಿಲ್ಲ ಸರ್, ವಿಸಿನಲ್ಲೇ ಇಲ್ಲ ನಮಗೆ ಸರ್.